ಮಕ್ಕಳಾಗಲಿ ದೊಡ್ಡವರಾಗಲಿ ನೀವೇನಾದರೂ ತಲೆ ಕೂದಲು ಬೆಳ್ಳಗಾಗಿದೆ ಅಂತ ಅಂದ್ಬಿಟ್ಟು ಕೆಮಿಕಲ್ ಇರುವಂಥ ಹೇರ್ ಡೈಯನ್ನು ಅಥವಾ ಹೇರ್ ಕಲ್ಲರನ್ನು ಏನಾದರೂ ಉಪಯೋಗ ಮಾಡ್ತಾಯಿದ್ರೆ ಎಂದೇ ಸ್ಟಾಪ್ ಮಾಡಿ. ಅದರ ಬದಲಾಗಿ ನಾನು ಹೇಳುವಂಥ ಇವತ್ತು ತುಂಬಾ ಸೇಫ್ ಆಗಿರುವಂಥ ಮತ್ತು ತುಂಬಾ ಸುಲಭವಾಗಿರುವಂಥ 100% ನ್ಯಾಚುರಲ್ ಆಗಿರುವಂಥ ಈ ಟಿಪ್ಸನ್ನು ಬಳಸಿ ನೋಡಿ. ಹಲೋ, ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ತುಂಬ ಮುಖ್ಯವಾಗಿರುವಂಥ ಒಂದು ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಒಂದು ಚೂರು ಕೂಡ ಕೆಮಿಕಲ್ ಇರುವಂಥ ಹೇರ್ ಡೈನ ಉಪಯೋಗ ಮಾಡ್ಕೊಳ್ಳದೆ 100% ನ್ಯಾಚುರಲ್ ಆಗಿ ಅಥವಾ ನೀವು ಸಲೂನ್ಗಳಿಗೆ ಹೋಗದೆ ಮನೆಯಲ್ಲಿ ಸುಲಭವಾಗಿ 100% ನ್ಯಾಚುರಲ್ ಆಗಿ ರೆಡಿ ಟು ಯೂಸ್ ಹೆನ್ನಾ ಪೇಸ್ಟ್ ಮತ್ತು ಇಂಡಿಗೋ ಪೌಡರ್ನ ಉಪಯೋಗ ಮಾಡಿಕೊಂಡು ಪರ್ಫೆಕ್ಟಾಗಿ ತಲೆ ಕೂದಲಿಗೆ ಕಲರ್ ಯಾವ ಥರ ಮಾಡ್ಬೋದು ಅನ್ನೋದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ತುಂಬ ಅಂತಂದರೆ ತುಂಬ ಉಪಯೋಗಕ್ಕೆ ಬರುವಂಥ ವಿಡಿಯೋ, ತುಂಬ ಜನರಿಗೆ ಬೇಕಾಗಿರುವಂಥ ವಿಡಿಯೋ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಈ ಅಮ್ಮೀಸ್ ಗ್ಲೋ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿದ್ರಲ್ಲಿ ಬ್ಯೂಟಿ ಕೇರ್, ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಗಳನ್ನು ತುಂಬಾ ನಾನು ಹಾಕ್ತಾ ಇರ್ತೇನೆ. ನಿಮಗೆ ಒಳ್ಳೊಳ್ಳೆಯ ಮಾಹಿತಿ ಸಿಗುತ್ತೆ. ಸೊ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಇದರಲ್ಲಿ ಫಸ್ಟ್ ಏನು ಗೊತ್ತಾ, ನಮಗೆ ಬೇಕಾಗಿರುವಂಥದ್ದು ಪ್ಯೂರ್ ಆಗಿರುವಂಥ ರೆಡಿ ಟು ಯೂಸ್ ಹೆನ್ನಾ ಪೇಸ್ಟ್. ನ್ಯಾಟ್ ಹ್ಯಾಬಿಟ್ ಅವ್ರದ್ದು ರೆಡಿ ಟು ಯೂಸ್ ಹೆನ್ನಾ ಪೇಸ್ಟ್ ಸಿಗುತ್ತೆ. ಪೌಡರ್ ತಂದು ಕಲಸಿ ನೆನೆಸಿಡುವಂಥ ಅವಶ್ಯಕತೆಯೇ ಇಲ್ಲ. ಇಂಡಿಗೋ ಪೌಡರ್ ಕೂಡ ಅವರದ್ದೇ ಸಿಗುತ್ತೆ. ನೀವು ಆನ್ಲೈನಲ್ಲಿ ಆರ್ಡರ್ ಮಾಡ್ಬೋದು. 100% ಆಯುರ್ವೇದಿಕ್ ಮತ್ತು ನ್ಯಾಚುರಲ್ ಪ್ರಾಡಕ್ಟ್ ಇದು ನಿಮ್ಗೆ ತುಂಬ ಚೆನ್ನಾಗಿದೆ. ಫಸ್ಟ್ ಸ್ಟೆಪ್ಗೆ ನಮಗೆ ಈ ಇಂಡಿಗೋ ಪೌಡರ್ ಇದೆಯಲ್ವಾ, ಅದು ಬೇಡ. ಅದು ನಮಗೆ ಕಪ್ಪು ಕಲರ್ ಬೇಕು ಅಂತಂದರೆ ಮಾತ್ರ ನಾವು ಇಂಡಿಗೋ ಪೌಡರನ್ನು ಹಾಕಬೇಕು ತಲೆಗೆ. ಕೆಲವರಿಗೆ ಡಾರ್ಕ್ ಬ್ರೌನ್ ಶೇಡ್ ಸಾಕು ಅಂತ ಅನ್ನಿಸೋರು ಇಂಡಿಗೋ ಪೌಡರನ್ನು ಹಾಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ಹಾಕಬೇಕು ಅಂತಿದ್ರೂ ಕೂಡ ಫಸ್ಟೇ ನಾವು ಹಾಕೊಳ್ಳೋಂಗಿಲ್ಲ. ಫಸ್ಟ್ ಏನು ಅಂತಂದರೆ ಈ ಹೆನ್ನಾ ಪೇಸ್ಟ್ ಇದೆಯಲ್ವ, ಇದನ್ನ ನಾವು ರೆಡಿ ಮಾಡಿ ಪೇಸ್ಟ್ ಮಾಡಿ ತಲೆಗೆ ಹಚ್ಕೋಬೇಕು. ಇವಾಗ ನಾನು 2 ಪ್ಯಾಕೆಟ್ ಕಾಂಬೋ ಇರುತ್ತೆ, 2+1 ಇಂಡಿಗೋ ಪೌಡರ್ ಕಾಂಬೋ ತರಿಸಿದ್ದೇನೆ. ಅವ್ರದ್ದು ಹಾಗೇ ಬರೋದು. ನಿಮಗೆ ಈ ವಿಡಿಯೋದಲ್ಲಿ ಬೇಕಾದರೂ ಅದರ ಲಿಂಕ್ ಹಾಕಿರ್ತೀನಿ, ನೀವು ಆನ್ಲೈನಲ್ಲಿ ಬೈ ಮಾಡ್ಬೋದು. ಇದು ಹೆನ್ನಾ ಪೇಸ್ಟ್ ತುಂಬ ಪ್ಯೂರ್ ಆಗಿರುವಂಥದ್ದು, ತುಂಬ ಒಳ್ಳೆ ಕ್ವಾಲಿಟಿಯ, ಅಂದರೆ ಈ ಮದಿರಂಗಿ ಎಲೆಗಳನ್ನು ಹಾಕಿ ಪುಡಿ ಮಾಡಿರುವಂಥದ್ದು. ಇವರು ಪ್ರೀ ಸೋಕ್ಡ್ ಇರುತ್ತೆ, ಅಂದರೆ ಇದು ಆಲ್ರೆಡಿ ಬ್ಲ್ಯಾಕ್ ಟೀ ಮತ್ತು ಎಲ್ಲ ಹರ್ಬ್ಸನ್ನು ಹಾಕಿ ಪ್ರೀ ಸೋಕ್ ಮಾಡಿರ್ತಾರೆ. ಅಂದರೆ ಫಸ್ಟೇ ಸೋಕ್ ಮಾಡಿರ್ತಾರೆ. ನಾವು ಮತ್ತೆ ಇದೆಲ್ಲ ಪೌಡರ್ ತಂದರೆ ನಾವೇ ಎಲ್ಲ ರೆಡಿ ಮಾಡಿ ಸೋಕ್ ಮಾಡಬೇಕಾದ್ರೆ ಅವಶ್ಯಕತೆಯೇ ಇಲ್ಲ. ತುಂಬ ಡಾರ್ಕ್ ನಿಮಗೆ ಬ್ರೌನ್ ಶೇಡ್ ಇದು ಕೊಡುತ್ತೆ. 100% ಆಯುರ್ವೇದಿಕ್ ಸಿಸ್ಟಮಲ್ಲಿ ನಿಮಗೆ ರೆಡಿ ಆಗಿರುವಂಥದ್ದು 100% ನ್ಯಾಚುರಲ್, ತುಂಬ ಅಂತಂದರೆ ಒಳ್ಳೆ ಕ್ವಾಲಿಟಿದು ಹೆನ್ನಾ ಪೇಸ್ಟ್ ಇದು. ಇದರಲ್ಲಿ ನಿಮಗೆ ಹೆನ್ನ ಅಂದರೆ ಮದಿರಂಗಿ, ನೆಲ್ಲಿಕಾಯಿ, ಶೀಕಕಾಯಿ, ತ್ರಿಫಲ, ಮಂಜಿಷ್ಟ, ರೋಸ್ಮೆರಿ, ಭೃಂಗರಾಜ್, ಬ್ಲ್ಯಾಕ್ ಟೀ ಎಲ್ಲದೂ ಇರುತ್ತೆ. ಎಲ್ಲದೂ ಕೂಡ ಅಷ್ಟೇ ನಿಮಗೆ ಒಳ್ಳೆ ಶೈನ್ ಕೊಡೋದಕ್ಕೆ, ಸ್ಮೂತ್ ಮಾಡೋದಕ್ಕೆ, ತಲೆ ಕೂದಲಿಗೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ ಇರ್ಬೋದು, ಅಥವಾ ತಲೆ ಕೂದಲು ರ್ಯಾಶ್ ಆಗೋದು ಅಥವಾ ರಫ್ ಆಗೋದನ್ನು ತಡೆಗಟ್ಟೋದಿರ್ಬೋದು, ತಲೆ ಕೂದಲು ಉದುರೋದನ್ನು ತಡೆಗಟ್ಟೋದಿರ್ಬೋದು, ಅಥವಾ ಹೇರ್ ಗ್ರೋತಿಗೆ ಇದೆಲ್ಲ ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ಸ್ ಇದೆಯಲ್ವ, ಇದು ತುಂಬ ಅಂತಂದರೆ ತುಂಬ ಬೇಕಾಗಿರುವಂಥದ್ದು. ನಾವು ಕೇವಲ ಮದಿರಂಗಿ ಪೌಡರನ್ನು ತೊಗೊಂಬಂದು ಕಲಸಿಬಿಟ್ಟು ಹಾಕಿದರೆ ನಮಗೆ ಇಷ್ಟೆಲ್ಲ ಅನುಕೂಲತೆ ಸಿಗಲ್ಲ. ಬಟ್ ಇವರದ್ರಲ್ಲಿ ನ್ಯಾಟ್ ಹ್ಯಾಬಿಟ್ ಅವರಲ್ಲಿ ಇದರಲ್ಲಿ ಎಲ್ಲದೂ ಇದೆ. ನಾನು ಹೇಳಿರುವಂಥ ಇಷ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ ಇದು ನಿಮ್ಮ ತಲೆ ಕೂದಲೇನು ತುಂಬ ಚೆನ್ನಾಗಿ ಕಾಪಾಡುತ್ತೆ. ನೀವೇ ಅಂದ್ಕೊಳ್ಳಿ, ಇಷ್ಟೆಲ್ಲ ಇದ್ದ ನಂತರ ತಲೆ ಕೂದಲಿಗೆ ಇದು ಅಂದರೆ ತಲೆ ಕೂದಲಿನ ಗ್ರೋತಿಗಿರ್ಬೋದು, ರಕ್ಷಣೆಗಿರ್ಬೋದು ಎಷ್ಟೆಲ್ಲ ಅನುಕೂಲ ಮಾಡಬೇಡಲ್ವ. ಸೊ ಇದನ್ನ ತಗೊಂಬಂದು ನೀವು ಕಟ್ ಮಾಡಿಬಿಟ್ಟು ಒಂದು ಬೌಲಿಗೆ ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಅದಾದ ನಂತರ ಇವಾಗ 2ನೇ ಸ್ಟೆಪ್ ಏನು ಅಂತಂದರೆ, ತಲೆ ಕೂದಲನ್ನು ಪ್ರಿಪ್ರೇಷನ್ ಮಾಡಬೇಕಂದ್ರೆ ತಲೆ ಕೂದಲಲ್ಲಿ ನೀವು ಈ ಹೆನ್ನಾ ಪೇಸ್ಟ್ ಹಚ್ಚೋಕ್ಕಿಂತ ಮುಂಚೆ ಒಂದು ಚೂರು ಕೂಡ ಎಣ್ಣೆ ಅಂಶ ಇರಬಾರ್ದು. ನೀವು ಹಿಂದಿನ ದಿನ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು. ಅದಾದ ನಂತರ ಕೈಗಳಿಗೆ ಗ್ಲೌಸನ್ನು ಹಾಕಿ ಕ್ಲೀನಾಗಿ ಒಂದು ಬ್ರಷ್ ಇರುತ್ತಲ್ವ, ಅದರ ಸಹಾಯದಿಂದ ನೀವು ನೀಟಾಗಿ ಎಸ್ಲೋ ತಗೊಂಡು ಕ್ಲೀನಾಗಿ ಬೈತಲೆ ತಗೊಂಡು ಕ್ಲೀನಾಗಿ ನೀವು ಈ ಥರ ಪೇಸ್ಟನ್ನು ಹಚ್ಚಿ ಬಿಟ್ಬಿಡಬೇಕು. ಎಷ್ಟೊತ್ತು ಅಂತಂದರೆ ಒಂದು 2 ಗಂಟೆ ಬಿಟ್ಟರೆ ತುಂಬ ಒಳ್ಳೆಯದು, ಕಂಪ್ಲೀಟ್ ಡ್ರೈ ಆಗೋ ತನಕ. ಅದಾದ ನಂತರ ಉಗುರು ಬೆಚ್ಚಗಿನ ನೀರಲ್ಲಿ ಸೋಪು ಅಥವಾ ಶಾಂಪು ಹಾಕದೆ ಸ್ನಾನ ಮಾಡಬೇಕು. ನೀರು ಜಾಸ್ತಿ ಬಿಸಿ ಬಳಸುವಂಗಿಲ್ಲ, ಸೋಪು ಶಾಂಪು ಹಾಕಿ ವಾಶ್ ಮಾಡುವಂಗಿಲ್ಲ. ನಿಮಗೆ ಫಸ್ಟ್ ವಾಶ್ಗೆ ತಲೆ ಕೂದಲು ತುಂಬ ಸ್ಮೂತ್ ಸಿಲ್ಕಿ ಆದಂಗೆ ಅನಿಸುತ್ತೆ. ನಾನಿಲ್ಲಿ ತೋರಿಸ್ತಿದ್ದೀನಲ್ವ, ಫಸ್ಟ್ ವಾಶ್ಗೆ ಡಾರ್ಕ್ ಬ್ರೌನ್ ಶೇಡ್ ಬಂದಿದೆ. ಖಾಲಿ ನೀರಲ್ಲಿ ಕ್ಲೀನಾಗಿ ತೊಳ್ಕೊಂಡು ಒರೆಸ್ಕೊಂಡು ಚೆನ್ನಾಗಿ ಒಣಗಲಿಕ್ಕೆ ಬಿಟ್ಬಿಡಿ. ಸೆಕೆಂಡ್ ಸ್ಟೆಪ್ ಅಂದರೆ ಕ್ಲೀನಾಗಿರುವಂಥ ತಲೆ ಕೂದಲಿಗೆ ಹೆನ್ನಾ ಪೇಸ್ಟನ್ನು ಹಚ್ಚಿ 2 ಗಂಟೆ ಬಿಟ್ಬಿಟ್ಟು ತಲೆ ಸ್ನಾನ ಮಾಡಿಕೊಳ್ಳುವಂಥದ್ದು. ಈಗ ನೆಕ್ಸ್ಟ್ ಸ್ಟೆಪ್ ಏನು? ಹೆನ್ನಾ ಪೇಸ್ಟನ್ನು ಹಾಕಿಬಿಟ್ಟು ತಲೆ ಕೂದಲಿಕ್ಕೆ ಡಾರ್ಕ್ ಬ್ರೌನ್ ಶೇಡ್ ಬರ್ಸಿದ್ದಾಯಿತು.
ನೆಕ್ಸ್ಟ್ ಏನು ಮಾಡಬೇಕು, ನಿಮಗೊಂದು ವೇಳೆ ಈ ಡಾರ್ಕ್ ಬ್ರೌನ್ ಶೇಡ್ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟರೆ, ತಲೆ ಕೂದಲು ಎಲ್ಲ ಕಡೆ ಜಾಸ್ತಿ ಬೆಳ್ಳಗಾಗಿಲ್ಲ, ಸ್ವಲ್ಪನೇ ಸ್ವಲ್ಪ ಬೆಳ್ಳಗಾಗಿದೆ, ಈ ಶೇಡ್ ನಮಗೆ ಸಾಕು ಅಂತ ಅನ್ನಿಸಿದರೆ ನೀವು ಇಷ್ಟಕ್ಕೆ ಸ್ಟಾಪ್ ಮಾಡ್ಬೋದು. ಇಲ್ಲ ನನಗೆ ಬ್ಲ್ಯಾಕ್ ಕಲರೇ ಬೇಕು, ಡಾರ್ಕ್ ಬ್ರೌನ್ ಶೇಡ್ ಅದು ಆರೆಂಜ್ ಶೇಡ್ ನನಗೆ ಸಾಕಾಗಲ್ಲ, ತಲೆ ಕೂದಲು ಪೂರ್ತಿ ಬೆಳ್ಳಗಾಗಿದೆ, ನಾನೇನು ಮಾಡಬೇಕು ಅಂತಂದರೆ, ನೀವು ನೆಕ್ಸ್ಟ್ ಡೇ ಇಂಡಿಗೋ ಪೌಡರ್ದು ಪೇಸ್ಟನ್ನು ಹಚ್ಕೋಬೇಕು. ಇದನ್ನ ಯಾವ ಥರ ಹಚ್ಕೊಳ್ಳೋದು, ಇದು ಹಚ್ಚಿದ ನಂತರ ಯಾವ ಥರ ತಲೆ ಸ್ನಾನ ಮಾಡಬೇಕು, ಯಾವ ಥರ ಪ್ರಿಕಾಷನ್ ತಗೋಬೇಕು, ಮತ್ತು ತಲೆ ಕೂದಲಲ್ಲಿ ಆ ಡಾರ್ಕ್ ಕಲರ್ ಇರಬೇಕು ಅಂತಂದರೆ, ಕಲರ್ ಹಾಗೆಯೇ ತುಂಬ ದಿನ ಇರಬೇಕು ಅಂತಂದರೆ ಏನು ಮಾಡಬೇಕು, ಇದೆಲ್ಲದನ್ನು ನಾನು ನಾಳಿನ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಕಂಪ್ಲೀಟಾಗಿ ನಾನು ಮಾಡೋದನ್ನು ನಿಮಗೆ ಲೈವ್ ಆಗಿ ತೋರಿಸ್ತೇನೆ. ನಾಳೆ ಕೂಡ ನನ್ನ ವೀಡಿಯೋನ ನೀವು ಮಿಸ್ ಮಾಡಿದೆ ನೋಡಿ. ಇಲ್ಲ ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ ಜಸ್ಟ್ ಹಾಗೆ ಹೇಳ್ಬಿಡ್ತೀನಿ, ಯಾಕಂತಂದರೆ ನಾನು ಜಸ್ಟ್ ಇವತ್ತಷ್ಟೇ ಹೆನ್ನ ಪೇಸ್ಟ್ ಹಾಕಿ ತಲೆ ಸ್ನಾನ ಮಾಡಿದ್ದೇನೆ, ಇನ್ನು ಒಂದಿನ ಟೈಮ್ ಕೊಟ್ಟು ನಾನು ನಾಳೆ ಇದನ್ನ ಅಪ್ಲೈ ಮಾಡ್ತಾ ಇದ್ದೇನೆ. ಸೊ ಇವಾಗಿನ ವಿಡಿಯೋದಲ್ಲಿ ನಾನು ನಿಮಗೆ ಇದನ್ನ ಹಾಕಿ ತೋರ್ಸೋಕ್ಕಾಗಲ್ಲ, ಯಾಕಂತಂದರೆ ಇದು ನೀವು ಹೆನ್ನ ಪೇಸ್ಟ್ ಹಾಕಿದ ನಂತರ, ಸ್ನಾನ ಮಾಡಿ ಆದ ನಂತರ ಆ ಕಲರ್ ಏನಿದೆ ಡಾರ್ಕ್ ಬ್ರೌನ್ ಶೇಡ್ ಅದು ಸ್ವಲ್ಪ ನಿಮಗೆ ಸೆಟಲ್ ಆಗಲಿಕ್ಕೆ ಬಿಟ್ಟು ನೆಕ್ಸ್ಟ್ ಡೇ ನೀವು ಇಂಡಿಗೋ ಪೌಡರ್ದು ಪೇಸ್ಟ್ ಹಚ್ಚಿದ್ರೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಅದಕ್ಕೋಸ್ಕರ ನಾನು ನಾಳೆ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಈಗಲೇ ಹೇಳಿ ಅನ್ನೋರಿಗೆ ಕ್ವಿಕ್ಕಾಗಿ ಹೇಳ್ತೇನೆ, ನೀವು ಮಿಡ್ಲಲ್ಲಿ ಆಯಿಲ್ ಅಪ್ಲೈ ಮಾಡಲಿಕ್ಕೆ ಏನಕ್ಕೂ ಹೋಗಬಾರ್ದು. ಹೆನ್ನ ಪೇಸ್ಟ್ ಹಾಕಿದ ನಂತರ ತಲೆ ಕೂದಲು ಫ್ರೆಶ್ ಆಗಿರಬೇಕು. ನೆಕ್ಸ್ಟ್ ಡೇ ಈ ಪೌಡರನ್ನು ತಗೊಂಡು ಒಂದು ಬೌಲಿಗೆ ಹಾಕಿ, ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಹಾಕೋಬಹುದು, ಲೈಟಾಗಿ ಸಾಕು. ತಲೆ ಕೂದಲು ಸ್ವಲ್ಪನೇ ನೀವು ಟಚ್ ಅಪ್ ಮಾಡಬೇಕು ಅಂತ ಅನ್ನಿಸಿದರೆ, ಅಂದರೆ ಪೂರ್ತಿ ತಲೆಯಲ್ಲಿ ಏನೋ ತಲೆ ಕೂದಲು ಬೆಳ್ಳಗಾಗಿಲ್ಲ ಅಂತ ಅನ್ನಿಸಿದರೆ ಸ್ವಲ್ಪ ತಗೊಂಡು ಒಂದು ಬೌಲಿಗೆ ಹಾಕಿ ವಾರ್ಮ್ ವಾಟರ್, ಅಂದರೆ ಬಿಸಿ ನೀರು ಇರುತ್ತಲ್ವ, ತುಂಬ ಬೆಚ್ಚಗಲ್ಲ ತುಂಬ ತಣ್ಣಗೂ ಕೂಡ ಅಲ್ಲ, ವಾರ್ಮ್ ವಾಟರ್ ಸಾಕು. ಉಗುರು ಬೆಚ್ಚಗಿನ ನೀರು ಅಂತ ಏನು ಹೇಳ್ತೀವಿ ಅದನ್ನ ಹಾಕಿ ನೀಟಾಗಿ ಪೇಸ್ಟ್ ಥರ ಕಲಸಿ ಕೈಗೆ ಗ್ಲೌಸ್ ಹಾಕಿ ಕ್ಲೀನಾಗಿ ತಲೆ ಕೂದಲಿಗೆ ಹಚ್ಚಿ ಒಂದು 3/4 ಗಂಟೆಯಿಂದ 1 ಗಂಟೆ ತನಕ ಬಿಡ್ಬೋದು. ಇದರಲ್ಲಿ ಅವ್ರು ಏನು ಹಾಕಿದ್ದಾರೆ 45 ಮಿನಿಟ್ಸ್ ಸಾಕು ಅಂತ. 3/4 ಗಂಟೆಯಿಂದ 1 ಗಂಟೆ ತನಕ ಬಿಟ್ಟು ನೀವು ಅದಾದ ನಂತರ ಉಗುರು ಬೆಚ್ಚಗಿನ ನೀರಲ್ಲಿ ತಲೆ ಕೂದಲನ್ನು ತೊಳೆಯಬೇಕು, ಶಾಂಪು ಬಳಸೋಂಗಿಲ್ಲ. ತುಂಬ ರಫ್ ಆಗಿದ ಥರ ಅನ್ನಿಸ್ತಿದೆ ಅಂತಂದರೆ ಸ್ವಲ್ಪ ನೀವು ಅಲೋವೆರಾ ಜೆಲ್ಲನ್ನು ಲೈಟಾಗಿ ಹಚ್ಕೊಂಡು ಒಂದ್ಸರಿ ನೀರು ಹಾಕೊಂಡು ತೊಳ್ಕೊಬೋದು, ಅಥವಾ ಮೊಸರನ್ನು ಲೈಟಾಗಿ ತಲೆಗೆ ತಿಕ್ಕೊಂಡು ಒಂದ್ಸರಿ ನೀರು ಹಾಕೊಂಡು ತೊಳ್ಕೊಬೋದು. ಯಾಕಂತಂದರೆ ಕೆಲವರಿಗೆ ಇಂಡಿಗೋ ಪೌಡರ್ ತಲೆ ಕೂದಲನ್ನು ರಫ್ ಮಾಡುತ್ತೆ. ತಲೆ ಕೂದಲು ಒಣಗಿಸಿ ಆದ ನಂತರ ನೀವು ಯಾವುದೋ ಇಂಡಿಗೋ ಕಲರ್ ಹಾಕ್ತೀರ ನೋಡಿ, ಅವತ್ತು ನೈಟ್ ತಲೆಗೆ ಆಯಿಲ್ ಅಪ್ಲೈ ಮಾಡಿ 24 ಅವರ್ಸ್ ಬಿಟ್ಟು ಶಾಂಪೂಗೆ ತಲೆ ಸ್ನಾನ ಮಾಡಿ. ಕಲರ್ ಸೂಪರಾಗಿ ತುಂಬ ದಿನ ಹಾಗೆಯೇ ಉಳಿಯುತ್ತೆ. ತಲೆ ತೊಳ್ಕೊಳ್ಳುವಾಗ ಕೂಡ ಅಷ್ಟೇ ಗ್ಲೌಸ್ ಹಾಕಿ, ಹಾಗೆಯೇ ನೀವು ಇದನ್ನ ಅಪ್ಲೈ ಮಾಡುವಾಗ ಕೂಡ ಅಷ್ಟೇ ಗ್ಲೌಸ್ ಹಾಕಿ. ಏನನ್ನಾದರೂ ಹಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡೋದನ್ನು ಮರಿಬೇಡಿ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಮತ್ತು ನನಗೆ ಪೇಸ್ಟನ್ನು ಯಾವ ಥರ ಅಪ್ಲೈ ಮಾಡಬೇಕು, ಹಾಗೆಯೇ ಇಂಡಿಗೋ ಪೌಡರ್ದು ಪೇಸ್ಟನ್ನು ಅಪ್ಲೈ ಹೇಗೆ ಮಾಡಬೇಕು ಅಂತ ನಾಳೆ ಇಂಡಿಗೋ ಪೇಸ್ಟ್ ಅಪ್ಲೈ ಮಾಡುವಂಥ ಲೈವ್ ವಿಡಿಯೋ ಮಾಡಿ ಹಾಕ್ತೇನೆ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ.